ಶಿಷ್ಯರು, ಅದು ಸನ್ಯಾಸಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಮ್ಮ ಗುರು ಲೋಕಕ್ಕೆ ಬಂದಿದ್ದೋ ಅಥವಾ ದೀಕ್ಷೆಯನ್ನು ಸ್ವೀಕಾರ ಮಾಡಿದ್ದೋ ಇಂಥ ವಿಶೇಷ ಪರ್ವಗಳನ್ನು ಅವರು ಆಚರಣೆ ಮಾಡ್ಕೊಳ್ಬೋದು, ತೊಂದರೆ ಏನೂ ಇಲ್ಲ. ಆದರೆ ಹೇಗೆ ಆಚರಣೆ ಮಾಡಬೇಕು ಅಂದರೆ ಅದಕ್ಕೆ ಸಲ್ಲುವಂತೆ ಆಚರಣೆ ಮಾಡಬೇಕು ಅಲ್ವಾ? ನೀವು ಉಫ್ ಅಂತ ಆಚರಣೆ ಮಾಡೋಗಿಲ್ಲ ಇದನ್ನ ಅಂತ ಉದಾಹರಣೆಗೆ ಹೇಳಿದ್ದು ಅಂತ. ದೀಪ ಹೊತ್ತಿದ್ದಲ್ವ, ಅದು ದೀಪ ಆರಿಸಿ ನೀವು ಆಚರಣೆ ಮಾಡೋ ಹಾಗಿಲ್ಲ ಅಂತ ಅದನ್ನ ಅಂತ. ದೀಪ ಬೆಳಗಿಸಿ ಆಚರಣೆ ಮಾಡಬೇಕು ಅಂತ ನಾವು ಯಾವ ಅರ್ಥದಲ್ಲಿ ಹೇಳ್ತಿದ್ದೇವೆ ಅಂದರೆ, ನೋಡಿ, ನಾನು ನಿಮಗೆ ನೇರವಾಗಿ ಹೇಳುವಂಥದ್ದು, ನಿಮಗೆ ಎಲ್ಲರೂ ನಮ್ಮ ನೆನಪಾದರೆ ನಮಗೆ ಏನಾದರೂ ಮಾಡಬೇಕು ಅಂತ ಅನ್ಸಿದ್ರೆ ನೇರವಾಗಿ ಹೋಗಿ ಗೋವುಗಳಿಗೆ ಹುಲ್ಲು ಕೊಡಿ, ನೀರು ಕೊಡಿ. ಗೋವುಗಳ ನವೆ ಹೋಗಲಾಡಿಸಿ. ಅಷ್ಟು ಚೆನ್ನಾಗಿ ನೀವು ನಮಗೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ನೀವು ಏನು ಮಾಡಿದ್ರು ಕೂಡ ಹಾಗೆ ಅಲ್ಲಿ ಮುಟ್ಟಿದಾಗ ಇಲ್ಲಿ ಮುಟ್ಟೋದಿಲ್ಲ ಅಂತ, ನಮಗೆ ಮುಟ್ತದೆ ಅದು ಅಂತ. ದೇವರ ಕೋಣೆಗೆ ಹೋಗಿ ದೀಪ ಹೊತ್ತಿಸಿ ನಮಸ್ಕಾರ ಮಾಡಿ, ನಮಗೆ ಸಲ್ತದದು. ಸನಾತನ ಧರ್ಮದ ಉಳಿವಿಗೆ ಸಲ್ಲುವ ಚಿಕ್ಕ ಅಥವಾ ದೊಡ್ಡ ಯಾವುದಾದ್ರೂ ಕಾರ್ಯವನ್ನು ಮಾಡಿ, ನಮಗೆ ಸಲ್ತದೆ ಅದು. ನೀವು ಅದು ಹೊರತು ಬೇರೆ ಯಾವ ವೈಭವ ಮಾಡಿದ್ರು ಕೂಡ ನಮಗೆ ಸಲ್ಲೋದಿಲ್ಲ, ಅದು ಮುಟ್ಟೋದಿಲ್ಲ ನಮಗದು ಅಂತ. ಅದರ ಬದಲು ಯಾವುದಕ್ಕಾಗಿ ಜನ್ಮ ಬಂತೋ, ಯಾವುದಕ್ಕಾಗಿ ಜನ್ಮ ಈ ಜೀವನ ಇದೆಯೋ ಅಲ್ಲಿಗೆ ನೀವೇನಾದ್ರು ಮಾಡಿದರೆ ಅದು ನೇರ ನಮಗೆ ಸಲ್ಲುವಂಥದ್ದು ಅಂತ, ನೇರವಾಗಿ ನಮಗೆ ಸಲ್ಲುವಂಥದ್ದು.